ಮಾದಿಗ ಸಮುದಾಯ ಬಂಧುಗಳಿಗೆ ವಿನಂತಿಸಿಕೊಳ್ಳುವುದೇನೆಂದರೆ, ನಾಳೆ ಅಂದರೆ ರಥಯಾತ್ರೆ ಒಳ ಮೀಸಲಾತಿ ಮತ್ತು ದಾಖಲಾತಿ ಹುದ್ದೆಗಳ ರದ್ದು ಮಾಡಿ ಒಳ ಮೀಸಲಾತಿಗೋಸ್ಕರ ರಥಯಾತ್ರೆಯನ್ನು ಕೈಗೊಂಡಿರುತ್ತಾರೆ. ಆ ರಥಯಾತ್ರೆ ಬಳ್ಳಾರಿ ಮುಗಿಸ್ಕೊಂಡು ಸಂಡೂರಿಗೆ ಬರ್ತಾ ಇದೆ. 4 ಗಂಟೆಗೆ ಸಂಡೂರು ಅಥವಾ 5 ಗಂಟೆಗೆಲ್ಲ ಸಂಡೂರು ಸೇರ್ತಾ ಇದೆ. ಆ ರಥಯಾತ್ರೆಗೆ ಎಲ್ಲರೂ ಬಂದು ಭಾಗವಹಿಸಬೇಕು. ನಾವು ಬರ್ತೀವಿ, ತಾವು ಬಂದು ಭಾಗವಹಿಸಿ ಈ ಒಂದು ರಥಯಾತ್ರೆಯನ್ನು ಯಶಸ್ವಿಗೊಳಿಸಬೇಕಂತೇಳಿ ಈ ಮೂಲಕ ಈ ಸಮಸ್ತ ಸಂಡೂರು ತಾಲೂಕು ಜನತೆಗೆ ಮಾದಿಗ ಬಂಧುಗಳಿಗೆ ವಿನಂತಿಸಿಕೊಳ್ಳುತ್ತೇನೆ. ಆಗಲೇ ಒಳ ಮೀಸಲಾತಿ ವಿಚಾರವಾಗಿ ರಾಜ್ಯಾದ್ಯಂತ ಒಂದು ಜಾಗೃತಿ ಜಾಥಾವನ್ನು ಮೂಡಿಸ್ತಕ್ಕಂಥ ಒಂದು ತಂಡ ಬಳ್ಳಾರಿ ಜಿಲ್ಲೆಗೆ ಇವತ್ತು ರಾತ್ರಿ ಎಂಟ್ರಿ ಆಗಿದೆ. ನಾಳೆ ಬೆಳಿಗ್ಗೆ 1 ಗಂಟೆಗೆ ಅಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಸರಿಸುಮಾರು 3 ಗಂಟೆಗೆ ಸಂಡೂರು ತಾಲೂಕಿಗೆ ಹೆಡ್ ಕ್ವಾರ್ಟರ್ಗೆ ಆಗಮಿಸಲಿದ್ದು, ಇಲ್ಲಿ ನಮ್ಮ ಅಂಬೇಡ್ಕರ್ ಕಾಲೋನಿಯ ಆ ಒಂದು ಗೇಟ್ನಲ್ಲಿ ಅವರನ್ನ ಸ್ವಾಗತ ಮಾಡೋದ್ರ ಮುಖಾಂತರ ಅಲ್ಲಿರ್ತಕ್ಕಂಥ ಅಂಬೇಡ್ಕರ್ ಕಾಲೋನಿಯ ಹೆಚ್ಚಿನ ಜನತೆಯೊಂದಿಗೆ ನಾವೆಲ್ಲ ಸಂಡೂರು ತಾಲೂಕಿನಾದ್ಯಂತ ಯುವಕರನ್ನ ಸೇರಿಸಿಕೊಂಡು ಅಲ್ಲಿಂದ ಪುರಸಭೆ ಬಸ್ ಸ್ಟ್ಯಾಂಡಿಗೆ ಬಂದು ಅಲ್ಲಿ ಸಣ್ಣದಾಗಿ ಒಂದು ವೇದಿಕೆ ಕಾರ್ಯಕ್ರಮ ಇರುತ್ತೆ. ಆ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಸಂಡೂರು ತಾಲೂಕಿನ ಎಲ್ಲ ಮಾದಿಗ ಜನಾಂಗದವರು ಎಲ್ಲ ಯುವಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ನಮ್ಮ ರಥಯಾತ್ರೆಯಲ್ಲಿ ಭಾಗವಹಿಸಿರ್ತಕ್ಕಂಥ ರಥಯಾತ್ರಿಕರಿಗೆ, ಭೀಮಾಸೇನೆಗಳಿಗೆ ಸಂಡೂರು ತಾಲೂಕಿನ ಮಾದಿಗ ಜನಾಂಗದ ವತಿಯಿಂದ ಒಂದು ಪುಷ್ಟಿ ಕೊಡೋದ್ರ ಮುಖಾಂತರ, ಅವರಿಗೆ ಒಂದು ಶಕ್ತಿ ಕೊಡೋದ್ರ ಮುಖಾಂತರ, ಮುಂದಿನ ಒಂದು ಹೋರಾಟಕ್ಕೆ ಬೀಳ್ಕೊಡುಗೆ ಕೊಡೋದ್ರ ಮುಖಾಂತರ ಅವರಿಗೆ ಶಕ್ತಿ ತುಂಬಂದ್ರೆ. ಹಾಗಾಗಿ ಈ ತಾಲೂಕಿನ ಎಲ್ಲ ಯುವಕರು ಈ ಒಂದು ವಿಡಿಯೋ ನೋಡಿದ ತಕ್ಷಣ ಶೇರ್ ಮಾಡ್ರಿ. ಎಲ್ಲರಿಗೂ ಶೇರ್ ಮಾಡೋದ್ರ ಮುಖಾಂತರ ತಾವು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಬೇಕು. ಇಲ್ಲೇ ಸುತ್ತಮುತ್ತಲಿರ್ತಕ್ಕಂಥ ಕೃಷ್ಣನಗರ, ಹೊಸಹಳ್ಳಿ, ಬಾವಹಳ್ಳಿ, ಲಕ್ಷ್ಮೀಪುರ ಹಿಂಗೆ ಇರ್ತಕ್ಕಂಥ ಎಲ್ಲ ದಲಿತರು, ಯುವಕರು, ಹೆಣ್ಮಕ್ಳು ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತೇಳಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀವಿ. ಜೈ ಭೀಮ್. ಆತ್ಮೀಯ ಭೀಮ ಬಂಧುಗಳೇ, ಏನು ಸುಮಾರು ಒಂದು 15 ಅಥವಾ 20 ದಿನದಿಂದ ರಾಜ್ಯಾದ್ಯಂತ ಕ್ರಾಂತಿಕಾರಿ ರಥಯಾತ್ರೆ BR ಭಾಸ್ಕರ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಈಗ ಇವತ್ತೇ ಬಳ್ಳಾರಿಗೆ ಆಗಮಿಸುತ್ತಿದ್ದು, ನಾಳೆ ಮುಂಜಾನೆ ಬಳ್ಳಾರಿಯಿಂದ ಹೊರಟು ಸಂಡೂರಿಗೆ ಸುಮಾರು 2 ರಿಂದ 3 ಗಂಟೆಗೆ ಆಗಮಿಸಲಿದ್ದು, ನಮ್ಮ ಭೀಮ ಸೇನಾನಿಗಳು ತುಂಬ ಹೆಚ್ಚಿನ ಜನಸಂಖ್ಯೆಯಲ್ಲಿ ಅದನ್ನು ಬರಮಾಡಿಕೊಳ್ಳಲು ತಾಲೂಕಿನಾದ್ಯಂತ ಮಾದಿಗ ಸಮಾಜದ ಬಂಧುಗಳು ಆಗಮಿಸಿ ಈ ಒಂದು ರಥಯಾತ್ರೆಯನ್ನು ಯಶಸ್ವಿಗೊಳಿಸಲು ಜನಸಂಖ್ಯೆ ಸೇರ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ನಮಸ್ಕಾರ. ಸಂಡೂರು ತಾಲೂಕಿನ ನನ್ನೆಲ್ಲ ಮಾದಿಗ ಬಂಧುಗಳಿಗೆ ನಮಸ್ಕಾರ. ಬಂಧುಗಳ ತಮ್ಗೆಲ್ಲರೂ ಈಗ ಗೊತ್ತಿರೋ ಹಾಗೆ ನಾಳೆ ಅಂದರೆ ದಿನಾಂಕ 16/5/2025 ಏನು ಭಾಸ್ಕರ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಇರ್ತಕ್ಕಂಥ ಒಳ ಮೀಸಲಾತಿ ರಥಯಾತ್ರೆ ಬಳ್ಳಾರಿಗೆ ಬಂದು ನಾಳೆ ಸಂಡೂರಿಗೆ ಬರ್ತಾ ಇದೆ. ನಾಳೆ ಬರ್ತಕ್ಕಂಥ ರಥಯಾತ್ರೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾದಿಗ ಸಮುದಾಯ ಸಂಡೂರಿನಲ್ಲಿ ಸೇರ್ಕೊಂಡು ಸರಿಸುಮಾರು ದಿನಗಳ ಕಾಲ ನಿರಂತರವಾಗಿ ಏನು ಮಡದಿ ಮಕ್ಕಳನ್ನು ಸಹ ನೋಡದೆ ಒಂದು ಸಮುದಾಯಕ್ಕೋಸ್ಕರವಾಗಿ ಒಳ ಮೀಸಲಾತಿಗೋಸ್ಕರವಾಗಿ ಹೋರಾಟ ಮಾಡ್ತಕ್ಕಂಥ ಒಂದು ಒಳ ಮೀಸಲಾತಿ ತಂಡವನ್ನ ಅದ್ದೂರಿಯಾಗಿ ನಾವು ಬರಮಾಡಿಕೊಂಡು ಇಲ್ಲಿಂದ ಅವರನ್ನು ಗೌರವಪೂರ್ವಕವಾಗಿ ಕೂಡ ನಾವು ಕಳಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ. ದಯಮಾಡಿ ಬಂಧುಗಳೇ, ತಾವೆಲ್ಲರೂ ಕೂಡ ಯಾವುದೇ ರಾಜಕೀಯ ಕಾರ್ಯಕ್ರಮಗಳಿಗೆ ಸ್ವಯಂ ಪ್ರೇರಿತರಿಗೆ ಹೋಗ್ತಾ ಇರ್ತಾರೆ. ದಯಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಒಳ ಮೀಸಲಾತಿ ರಥಯಾತ್ರೆಯ ಒಂದು ಸ್ವಾಗತ ಮಾಡಿಕೊಂಡು ಮತ್ತು ಬೀಳ್ಕೊಡ್ತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ನಾಳೆ ಸಂಜೆ 5 ಗಂಟೆಗೆ ಸಂಡೂರಿಗೆ ರಥಯಾತ್ರೆ ಬರ್ತಾ ಇದೆ. 5 ಗಂಟೆಯಿಂದ ಸರಿಸುಮಾರು 7:30-8 ಗಂಟೆವರೆಗೂ ಕಾರ್ಯಕ್ರಮ ಇರುತ್ತೆ. ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ನಾನು ಮತ್ತೊಂದು ಸಲ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಜೈ ಭೀಮ್, ಜೈ ಮಾದಿಗ.